ಪಿರಿಯಾಪಟ್ಟಣ ತಾಲೂಕಿನ ಹಂಡಿತವಳ್ಳಿ ಗ್ರಾಮದಲ್ಲಿ ಮೂರೂರಮ್ಮ ಟ್ರಸ್ಟ್ ವತಿಯಿಂದ ನಿರ್ಮಿಸಿರುವ ಶ್ರೀ ಆದಿಲಕ್ಷ್ಮಿ ಅಮ್ಮನವರ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಬಲಿಜ ಸಮುದಾಯದ ಭವನವನ್ನು ಉದ್ಘಾಟಿಸಲಾಯಿತು. ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ, ಮಹಾಲಕ್ಷ್ಮಿ ಹೋಮ, ವಿಷ್ಣು ಹೋಮ, ಮೃತ್ಯುಂಜಯ ಹೋಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಮನಃಶಾಂತಿ, ಗ್ರಾಮದ ಒಳಿತಿಗಾಗಿ ದೇವಾಲಯಗಳನ್ನು ನಿರ್ಮಿಸಿಕೊಳ್ಳುವುದು ಉತ್ತಮ ಬೆಳವಣಿಗೆ. ಹಂಡಿತವಳ್ಳಿ ಗ್ರಾಮದ ಗುತ್ತಿಗೆದಾರ ರಾಮಚಂದ್ರು ಮತ್ತು ಅವರ ಮಕ್ಕಳು, ಗ್ರಾಮಸ್ಥರು ಸೇರಿ ಶ್ರೀ ಆದಿಲಕ್ಷ್ಮಿ ಅಮ್ಮನವರ ದೇವಸ್ಥಾನ ವಿಗ್ರಹ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರ ಮಾಡಿರುವುದು ಶ್ಲಾಘನೀಯ ಕೆಲಸ. ಸೇವೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಮಕ್ಕಳಿಗೆ ಉತ್ತಮ ಶಿಕ್ಷಣ, ಸಂಸ್ಕಾರ ಕೊಡಿಸಿ ಎಂದು ಕರ್ನಾಟಕ ರಾಜ್ಯ ಬಲಿಜ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಟಿ ವೇಣುಗೋಪಾಲ್ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಮಹಾರಾಜ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಕೃಷ್ಣಪ್ಪ ಮಾತನಾಡಿ, ಬಲಿಜ ಜನಾಂಗದ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಮುಖ್ಯ ವಾಹಿನಿಗೆ ತರಲು ವರ್ಗ 2A ಮೀಸಲಾತಿಗೆ ಹೋರಾಟ ಮಾಡಿದ ಕೀರ್ತಿ ಡಾಕ್ಟರ್ ಟಿ ವೇಣುಗೋಪಾಲ್ ರವರಿಗೆ ಸಲ್ಲುತ್ತದೆ. ಡಾಕ್ಟರ್ ವೇಣುಗೋಪಾಲ್ ರವರು ಗ್ರಾಮಾಂತರ ಪ್ರದೇಶಗಳಲ್ಲಿ 80ಕ್ಕೂ ಹೆಚ್ಚು ಗುಡಿ ಗೋಪುರ ದೇವಾಲಯಗಳನ್ನು ಸ್ವಂತಹ ಹಣದಿಂದ ನಿರ್ಮಿಸಿಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು 3,000 ಶಿಕ್ಷಕರಿಗೆ ಉದ್ಯೋಗ ನೀಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೂಡ ನೀಡ್ತಾ ಇದ್ದಾರೆ. ಏಪ್ರಿಲ್ 19ರಿಂದ 26ರವರೆಗೆ ಆನೇಕಲ್ ತಾಲೂಕಿನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸುಮಾರು 10 ಕೋಟಿ ರೂಪಾಯಿ ಖರ್ಚು ಮಾಡಿ ಸಹಸ್ರ ಚಂಡಿಕಾ ಮಹಾಯಾಗವನ್ನು ಮಾಡಿಸಿದ್ದಾರೆ ಎಂದರು. ಇನ್ನು ತಾಲೂಕಿನ ವಿವಿಧ ಭಾಗಗಳಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಕೂಡ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮೂರೂರಮ್ಮ ಟ್ರಸ್ಟ್ ಅಧ್ಯಕ್ಷ ರಾಮಚಂದ್ರು ಸುನಂದಮ್ಮ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದೀಪು, ಗೌರವಾಧ್ಯಕ್ಷ ಡಾಕ್ಟರ್ ಎಸ್ ದಿವಾಕರ್, ತುಳಸಿ ಸುಬ್ರಹ್ಮಣ್ಯ, ನಿವೃತ್ತ ಶಿಕ್ಷಕರಾದ ಎಚ್.ಎಸ್. ಪುಟ್ಟಪ್ಪ, ನಿವೃತ್ತ ಶಿಕ್ಷಕ ಎಚ್.ಪಿ. ನಾಗೇಂದ್ರ, ಎಚ್.ಜಿ. ಭಾಸ್ಕರ್, ಎನ್. ವಿಶ್ವನಾಥ್, ಕೃಷ್ಣ ಶೆಟ್ಟಿ, ಪ್ರಸನ್ನಕುಮಾರ್, ನಿವೃತ್ತ ಉಪನಿರ್ದೇಶಕ ಪುರುಷೋತ್ತಮ್, ಎನ್. ರಾಜಶೇಖರ್, ಶಾರದಮ್ಮ, ಗಣ್ಯಾರ್ಥಿ ಗಣ್ಯರು, ಊರಿನ ಗ್ರಾಮಸ್ಥರು ಹಾಜರಿದ್ದರು. ಒಳ್ಳೆ ಹುಡುಗ, ಹೆಂಗ್ ಹುಡುಗ, ಅವ್ರಿಗೆ ಇನ್ನೂ ಒಳ್ಳೆ ಭವಿಷ್ಯ ಇರಲಿ, ರಾಜಕೀಯದಲ್ಲಿ ಆಗ್ಲಿ ಒಳ್ಳೇದಾಗ್ಲಿ. ಯಾಕಂದ್ರೆ ನಾನಿವತ್ತು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನಮ್ಮ ತಂದೆ ತಾಯಿ ಚೆನ್ನಾಗಿ ಬದುಕಿರ್ತಾರೆ. ನಮ್ಮ ತಾಯಿ ಇವಾಗ 87 ಇದ್ದಾರೆ. ನಮ್ಮ ತಂದೆ ನನಗೆ 23 ವರ್ಷಕ್ಕೆ ತೀರೋಗ್ಬಿಟ್ರು. ನಮ್ಮ ತಂದೆ ನ್ಯಾಯವಾಗಿ ಬದುಕಿದ್ರೇನೆ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ನಾವೆಲ್ಲ ನ್ಯಾಯವಾಗಿ ಬದುಕಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ರಾಮಚಂದ್ರಪ್ಪ ಮಾಡಿರೋಂಥ ಪುಣ್ಯ ಕಾರ್ಯ, ರಾಮಚಂದ್ರಪ್ಪ ಮಾಡಿರೋಂಥ ಆಸ್ತಿ ಒಂದು ಕಡೆ ತಳ್ಳ್ರಿ, ಅವ್ರು ಮಾಡಿರೋಂಥ ದೈವ ಕಾರ್ಯ, ಪುಣ್ಯ ಕಾರ್ಯ ಇವ್ರು ಕಾಣಿಸ್ತೀರ. ಇವ್ರ ಜೊತೆಲಿದ್ದು ಇವ್ರನ್ನ ಎಲ್ಲಿಗೋ ತಗೊಂಡೋಗ್ತದೆ. ಇವ್ರ ಕುಟುಂಬಕ್ಕೂ ಈ ದೇವಸ್ಥಾನಕ್ಕೆ ಯಾರ್ಯಾರು ಒಂದೊಂದು ಮನೆಯವರು ಒಂದೊಂದು ದಿವಸ ಒಪ್ಕೊಳ್ಳಿ. ಇವತ್ತು ನಂದು ಅಭಿಷೇಕ ನಮ್ಮ ಮನೆ ಇರಲಿ, ನಾವು ಅಭಿಷೇಕ ಮಾಡಿ ಪ್ರಸಾದ ಮಾಡಿ 10 ಜನಕ್ಕೆ 50 ಜನಕ್ಕೋ 100 ಜನಕ್ಕೋ ನಿಮ್ಮ ಶಕ್ತಿ ಕೊಟ್ಟು ಪ್ರಸಾದ ಕೊಡಿ. ಈ ರೀತಿಯಾಗಿ ಒಬ್ಬೊಬ್ಬರ ಮನೆಯವರು ಒಂದೊಂದು ದಿವಸ ಮಾಡಿ. ಅಕಸ್ಮಾತ್ ನಿಮ್ಮೂರಲ್ಲಿ ಜಾಸ್ತಿ ಮನೆ ಇದ್ದೀವಿ, ಬಲ್ಜಿಗರು ಅವರು ಅಂದ್ರೆ ಎಲ್ಲಾ ಜಾತಿಯವರು ಮಾಡ್ಬೋದು, ಅದಕ್ಕೇನಿಲ್ಲ. ಬೆಳಿಗ್ಗೆ ಒಬ್ಬರು ಮಾಡಿಸಿ, ಸಾಯಂಕಾಲ ಒಬ್ಬರು ಮಾಡಿಸಿ, ಜಾಸ್ತಿ ಜನ ಆದ್ರೆ. ಈ ರೀತಿಯಲ್ಲಿ 48 ದಿವಸ ಈ ಅಮ್ಮನಿಗೆ ನೀವು ಮಾಡಿಬಿಟ್ಟು 48ನೇ ದಿವಸ ಮತ್ತೆ ಮಂಡಲಿ ಪೂಜಾ ಅಂತ ಮಾಡಿಬಿಡ್ರಿ. ಆಮೇಲೆ ಅವ್ರ ಮುಂಚೆ ನಿಂತ್ಕೊಂಡು ನೀವು ಏನು ಬೇಡ್ದನ್ನು ಅಮ್ಮ ಕೊಡ್ತಾರೆ ಅಂತೇಳಿ. ಮತ್ತೆ 4 ಗೋಡೆಗಳ ಮಧ್ಯದಲ್ಲಿ ಅವರು ಪಾಠ ಮಾಡ್ತಾ ಇದ್ರೆ ಅವ್ರಿಗೆ ಈ ಪ್ರಪಂಚದಲ್ಲಿ ಏನೋ ಜ್ಞಾಪಕ ಇರಲ್ಲ. ನನ್ನ ಕೈಯಲ್ಲಾದಷ್ಟು ಜ್ಞಾನವನ್ನು, ನನ್ನ ಕೈಯಲ್ಲಾದಷ್ಟು ನಾಲೆಡ್ಜ್ನ ಈ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಯಾವುದೇ ಒಂದು ಸ್ವಾರ್ಥ ಇಲ್ದಿರ ಅಲ್ಲಿ ಕೆಲಸ ಮಾಡ್ತಾರೆ. ಆ 4 ಗೋಡೆಗಳ ಮಧ್ಯೆ 45 ನಿಮಿಷ ಕೆಲಸ ಮಾಡ್ತಾರೆ ನೋಡಿ, ಅದು ನಿಜವಾದ ದೈವ. ಜನಗಳಲ್ಲಿ
ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಎತ್ಕೊಂಡು ಬಂದಿರೋದೇ ಮಹಾಪುಣ್ಯ. ಈ ಪುಣ್ಯ ಆದಂಥ ಮನುಷ್ಯ ಜನ್ಮದಲ್ಲಿ 3 ಟೈಪ್ ಜನ ಇರ್ತಾರೆ. ಒಬ್ಬರು ಏನಾದರೂ ದೇವ್ರ ಕೆಲಸ ಸಿಕ್ಕಿದ್ರೆ ಫಸ್ಟ್ ದೇವ್ರ ಕೆಲಸ ಮಾಡಬೇಕು, ಆಮೇಲೆ ನಮ್ಮದು ಅಂತ ಪ್ರಥಮವಾಗಿ ದೇವರಿಗೆ ತುಂಬ ಪ್ರಾಮುಖ್ಯತೆ ಕೊಡುವಂಥ ದೇವರ ಕೆಲಸ ಮಾಡೋರು ನಂಬರ್ 1 ಇರ್ತಾರೆ. ನಂಬರ್ 2 ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಆಯ್ತಪ್ಪ ಮದುವೆ ಆಯ್ತು, 2 ಮಕ್ಕಳಾಯ್ತು, ಮಕ್ಕಳಿಗೆ ಏನೇನು ಬೇಕೋ ಮಾಡಿದ್ವಿ, ಎಲ್ಲ ಸೆಟ್ ಆಯ್ತು, ನನಗೆ ದೇವರೇನೋ ಮನೆ ಮಠ ಎಲ್ಲ ಕೊಟ್ಟಿದ್ದಾರೆ, ಇನ್ನ 50-60 ವರ್ಷ ಆಗ್ತಾ ಇದೆ, ನಮ್ಮ ಬಲಿಜ ಸಮುದಾಯವನ್ನ ಏಕಕಾಲಕ್ಕೆ ಒಗ್ಗೂಡಿಸಬೇಕು ಅನ್ನುವ ಒಂದು ಮನೋಭಾವನೆ ಇದೆಯಲ್ಲ, ಆ ಮನೋಭಾವನೆ ಇದ್ದಿದ್ದು ಅವ್ರಿಗೆ. ಮತ್ತೆ ಧರ್ಮದರ್ಶಿಗಳು ಇವತ್ತು ದೇವನ್ನ ಕೈಕರ್ಯವನ್ನು ಮಾಡ್ತಾ ಇದ್ದಾರೆ. ಯಂತ್ರಯಾಗ ಅದು ಮಹಾಯಾಗ ಆನೆಕಲ್ಲಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು 10-12 ಕೋಟಿಗಳನ್ನ ಖರ್ಚು ಮಾಡಿ ಆನೆಕಲ್ಲಲ್ಲಿ ಮಾಡ್ತಾ ಇದ್ದಾರೆ. ಅದು ವೇಣುಗೋಪಾಲ್ ಅಂತ ಮಹಾ ದೊಡ್ಡ ಶ್ರೀಮಂತರಿಗೆ ಮಾತ್ರ ಸಾಧ್ಯ. ಬೇರೆ ಅಂತ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮಂತರಿಗೆ ಮಾರ್ಗದರ್ಶನವಾಗಬೇಕು, ದಾರಿದೀಪ ಆಗಬೇಕು. ನಮ್ಮ ಜನಾಂಗದ ಒಂದು ಕೈಕರ್ಯವನ್ನ ತೊಡೆತಟ್ಟಿ ನಿಂತ ಆ ವ್ಯಕ್ತಿ ಇವತ್ತು ನಮ್ಮ ಹಂಡಿತವಳ್ಳಿ ಗ್ರಾಮದ ಈ ಸಮುದಾಯವನ್ನ ಉದ್ಘಾಟನೆ ಮಾಡಿದ್ದು ಬಹು ಸಂತೋಷದ ವಿಷಯ ಸರ್. ರಾಜಶೇಖರ್ ಸರ್ ಅವರು ಉತ್ತುಂಗ ಸೌರದ ಸಹಕಾರ ಸಂಘದ ಅದು ನಮ್ಮ ವೇಣುಗೋಪಾಲ್ ಸರ್ ಸ್ಥಾಪನೆ ಮಾಡಿದ್ದು. ಅದರ ಸಂಸ್ಥಾಪಕರು ಕೂಡ ವೇಣುಗೋಪಾಲ್ ಸಾಹೇಬ್ರೆ. ಬಲಿಜ ಒಕ್ಕೂಟಗಳ ಅಧ್ಯಕ್ಷ ಕೂಡ ನಮ್ಮ ವೇಣುಗೋಪಾಲ್ ಸಾಹೇಬ್ರೆ. ಅದನ್ನ ಇವತ್ತು 30-40 ಕೋಟಿಯ ಒಂದು ಬ್ಯಾಂಕ್ ಆಗಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು SBI ಬ್ಯಾಂಕ್ಗೆ ಅದು ಸೈಡ್ ಹೊಡೆಯುವಂತ ಒಂದು ವ್ಯವಸ್ಥೆ ದೊಡ್ಡ ಮಾರ್ಗದಲ್ಲಿದೆ. ಅದಕ್ಕೆ CEO ನಮ್ಮ ರಾಜಶೇಖರ್ ಅವರು ಒಬ್ರು ಕಾರಣ. ವೇಣುಗೋಪಾಲ್ ಅವರಂತಹ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಹಳ ಜಾಸ್ತಿ. ಹಾಗಾಗಿ ನಮ್ಮ ಸಮಾಜದಲ್ಲಿ ಒಬ್ಬೊಬ್ರು ಈ ತರ ಒಂದು ಉನ್ನತಿ ಮಟ್ಟಕ್ಕೆ ಬಂದ್ರೆ ನಮ್ಮ ಸಮಾಜವನ್ನು ಗುರುತಿಸಬಹುದು. ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ ಸರ್. ವೇಣುಗೋಪಾಲ್ ಏನೇ ಆಗ್ಲಿ ಈ ಹಂಡಿತವಳ್ಳಿ ಗ್ರಾಮದಲ್ಲಿ ಲಕ್ಷ್ಮಿ ಎಲ್ಲರನ್ನೂ ಲಕ್ಷ್ಮೀ ಪುತ್ರರ ಮಾಡ್ಲಿ. ಇಂಥ ಗ್ರಾಮಕ್ಕೆ ನಾವು ವೇಣುಗೋಪಾಲ್ ಸರ್ ಕರ್ಕೊಂಡ್ಬಂದು ಒಂದು ದೊಡ್ಡ ಪುಣ್ಯ ಕೆಲಸ ಆಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ವಂದಿಸ್ತಾ, ಎಲ್ಲ ಊರಿನ ಅಕ್ಕ ತಂಗಿಯರು ತಾಯಂದಿರೆಲ್ಲ ಬಂದಿದ್ದೀರಿ, ನಿಮ್ಗೆಲ್ಲ ನನ್ನ